ಕನ್ನಡಿಗರ ಮೇಲೆ ಹಲ್ಲೆ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಕನ್ನಡ ಸಂಘಟನೆಗಳ ಮೀಟಿಂಗ್ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಹೀಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದು, ಬಂದ್ ಹೋರಾಟ ಮತ್ತು ಇದರ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತಗೊಳ್ತಾರೆ. ಬಂದ್ಗೆ ಬೆಂಬಲವನ್ನು ಸುಮಾರು 2,000 ಸಂಘಟನೆಗಳು ಸೂಚಿಸಿವೆಯಂತೆ. ಸೊ ಈಗ ಹೋರಾಟಗಾರರ ಒತ್ತಾಯ ಏನು ಇದರಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಯಾಕೆ ಬಂದ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಕನ್ನಡ ಒಕ್ಕೂಟ ಕರ್ನಾಟಕ ರಾಜ್ಯ ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ MES ಅನ್ನು ನಿಷೇಧಿಸಬೇಕು. ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಗೈದವರಿಗೆ ತಕ್ಕ ಒಂದು ಶಾಸ್ತಿ ಆಗಬೇಕು, ಶಿಕ್ಷೆ ಆಗಬೇಕು. ರಾಜ್ಯದಲ್ಲಿ ಹಿಂದಿ ಹೇರಿಕೆ ನಿಲ್ಲಿಸಬೇಕು. ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು. ಹಾಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಹೀಗೆ ಹಲವು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು 22ನೇ ತಾರೀಕು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಈ ಬಂದ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಗಿರಬೇಕು, ಎಲ್ಲಿ ಸೇರ್ಬೇಕು ನಾವೆಲ್ಲರೂ, ಹೋರಾಟದ ರೂಪುರೇಷೆ ಹೇಗಿರಬೇಕು, ಸರ್ಕಾರಕ್ಕೆ ಹೇಗೆ ಬಿಸಿ ಮುಟ್ಟಿಸ್ಬೇಕು, ನಾವು ಬಂದ್ ಮಾಡ್ತಾ ಇರೋದಕ್ಕೆ ಅದರ ತಕ್ಕ ಪ್ರತಿಫಲ ಅಂದರೆ ಅದಕ್ಕೆ ರಿಸಲ್ಟ್ ತಗೊಳ್ಬೇಕು ಅಂದರೆ ಕಟ್ಟುನಿಟ್ಟಾಗಿ ಬಂದ್ ಮಾಡಬೇಕು. ಸೊ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಇದೆಲ್ಲದು ಹೇಗೆ ಏನು ಎತ್ತ ಅಂತ ಇದೀಗ ಒಂದು ಮೀಟಿಂಗ್ ಕೂಡ ನಡೆಸ್ತಾ ಇದ್ದಾರೆ.